ಆಫೀಸಲ್ಲಿ ಕಚೇರಿಗಳು ಮಾತಾಡಿ 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 ಅವಕಾಶ ಕಲ್ಪಿಸಿ ಇವತ್ತು ರೋಡಲ್ಲಿ ಕೂತಿದ್ದೀನಿ ಸರ್. ನಿಮ್ಗೆ ಅವಕಾಶ ಕೊಟ್ಬಿಟ್ಟು ಅಲ್ಲ ಸರ್, ಈಗ ನೀವು ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಸಾಯಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ, ನಮ್ಮ ತಂದೆ ತಾಯಿನ ಕೂಡ ಕರೆಸ್ತೀನಿ, ಸಾಯಿಸ್ಬಿಡಿ ಸರ್. ಇಲ್ಲಿ ನೋಡಿ, ಅಳುತ್ತಿರುವ ಹಸುಗೂಸನ್ನು ಸಮಾಧಾನ ಮಾಡುತ್ತಿರುವ ತಾಯಿ, ಸಮವಸ್ತ್ರದಲ್ಲಿಯೇ ಕಣ್ಣೀರು ಹಾಕುತ್ತಿರುವ ಪೊಲೀಸ್ ಪೇದೆ, ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಮೌನ ಪ್ರತಿಭಟನೆ ನಡೆಸುತ್ತಿರುವ ಮತ್ತೊಬ್ಬ ಪೇದೆ, ಇವುಗಳ ಪರಿವೇ ಇಲ್ಲದೆ ಆಡಿಕೊಳ್ಳುತ್ತಿರುವ ಪುಟ್ಟ ಬಾಲಕಿ. ಇನ್ನು ಸಮವಸ್ತ್ರದಲ್ಲಿರುವ ಈ ಪೊಲೀಸ್ ಪೇದೆಗಳು ನಮ್ಮ ತಪ್ಪಿದರೆ ನಮ್ಮನ್ನು ಶೂಟ್ ಮಾಡಿ ಎಂದು ಅಳುವತ್ತುಕೊಳ್ಳುತ್ತಲೇ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಿಮ್ಗೆ ಅವಕಾಶ ಕೊಟ್ಬಿಟ್ಟು ಅಲ್ಲ ಸರ್, ಈಗ ನೀವು ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಸಾಯಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ, ನಮ್ಮ ತಂದೆ ತಾಯಿನ ಕೂಡ ಕರೆಸ್ತೀನಿ, ಸಾಯಿಸ್ಬಿಡಿ ಸರ್. ಮತ್ತೆ ನೀವು ಮಾತಾಡೋದು ಮಾಡಿ, ನಿಮ್ಗೆ ನೊಂದಿದ್ದೀರಾ, ನೀವೇನ್ ಡಿಸಿಷನ್ ಮಾಡ್ತಿದ್ದೀರಾ ಇದು ಕೂಡ ನಿಮ್ಗೆ ಕುಲಂಕುಷವಾಗಿ ಹೇಳಿದ್ದೀನಿ. ಏನ್ ತೊಂದರೆ ಇದೆ, ನೀವೇನ್ ಮಾತಾಡ್ತೀರಾ, ನಿಮ್ಮ ಸರಿ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂದೆ. ಇಷ್ಟಕ್ಕೂ ಇವರು ನ್ಯಾಯಕ್ಕಾಗಿಯೇ ಇಲ್ಲಿ ಕೂತಿದ್ದರು. ಹಾಗೆ ಕೂತವರು ನೊಂದವರೇ, ಆದರೆ ಶ್ರೀಸಾಮಾನ್ಯರಲ್ಲ, ಬದಲಿಗೆ ಅವರು ಪೊಲೀಸರೇ ಆಗಿದ್ದರು. ಇಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾರಲ್ಲ, ಈತನ ಹೆಸರು ಅಶೋಕ್. ಈತನ ಪಕ್ಕದಲ್ಲಿಯೇ ಪೆಚ್ಚು ಮೋರೆ ಹಾಕಿಕೊಂಡು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಕೂತಿರುವ ಮತ್ತೊಬ್ಬ ಪೇದೆಯ ಹೆಸರು ನರಸಿಂಹಮೂರ್ತಿ. ಇವರಿಬ್ಬರು ಕಳೆದ 9 ತಿಂಗಳ ಹಿಂದೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆಗ ನೋಟು ಬದಲಾವಣೆ ಪ್ರಕರಣವೊಂದರಲ್ಲಿ ಸೇವೆಯಿಂದ ಅಮಾನತಾಗಿದ್ದರು. ಇವರು ಮಾತ್ರವಲ್ಲದೆ ಇವರೊಂದಿಗೆ ಒಟ್ಟು 15 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಜೊತೆಗೆ ಆಗ ಚೇಳೂರಿನ ವೃತ್ತ ನಿರೀಕ್ಷಕರಾಗಿದ್ದು ಬಾಗೇಪಲ್ಲಿಯ ಠಾಣೆಯಲ್ಲಿ ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಐ ರವಿ ಅವರ ಮೇಲೂ ಆರೋಪ ಬಂದಿದ್ದು ಅವರನ್ನು ಅಮಾನತು ಮಾಡಲಾಗಿತ್ತು. 9 ತಿಂಗಳ ಹಿಂದೆ ಅಮಾನತು ಆಗಿರುವ ಈ ಪೇದೆಗಳು ಕಳೆದ 3 ತಿಂಗಳ ಹಿಂದೆ ಮತ್ತೆ ಕರ್ತವ್ಯಕ್ಕೆ ಹೋಗಿದ್ದಾರಂತೆ. ಅಲ್ಲದೆ ಒಬ್ಬರು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ, ಮತ್ತೊಬ್ಬರು ಚೇಳೂರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಈ ನೋಟು ಬದಲಾವಣೆ ಪ್ರಕರಣ ಇತ್ತಲ್ಲ, ಈ ಪ್ರಕರಣದ ಇಲಾಖೆ ವಿಚಾರಣೆ ಇತ್ತೀಚೆಗೆ ಮುಕ್ತಾಯ ಮಾಡಲಾಗಿದೆಯಂತೆ. ಈ ಇಲಾಖೆ ವಿಚಾರಣೆಯಲ್ಲಿ ಎಸ್ಪಿ ಅವರು ತಾರತಮ್ಯ ಎಸಗಿದ್ದಾರೆ ಎಂಬುದು ಈ ಪೇದೆಗಳ ನೇರ ಆರೋಪ. ಇವರೊಂದಿಗೆ ಇತರೆ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದ್ದು ಇವರಿಬ್ಬರನ್ನು ಮಾತ್ರ ತಪ್ಪಿತಸ್ಥರು ಎಂದು ತೀರ್ಮಾನಿಸಲಾಗಿದೆಯಂತೆ. ಇದು ಜಾತಿಯ ಕಾರಣದಿಂದಲೇ ಎಸ್ಪಿ ಅವರು ಇಂತಹ ನಿರ್ಧಾರ ಮಾಡಿದ್ದಾರೆ. ಮೇಲ್ಜಾತಿಯವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿ ಕೆಳಜಾತಿಯವರಾದ ತಮ್ಮ ವಿರುದ್ಧ ಆರೋಪದ ಪಟ್ಟ ಕಟ್ಟಲಾಗುತ್ತಿದೆ ಎಂಬುದು ಪ್ರತಿಭಟನಾ ನಿರತ ಪೇದೆಗಳ ಆರೋಪವಾಗಿದೆ. ಕೇಸಲ್ಲಿ ಅವರು ಸಸ್ಪೆಂಡ್ ಆಗಿದ್ದರು. 6 ಮಂತ್ಸ್ ಆಗಿತ್ತು, ಅವರು ರಿವೋಕ್ ಮಾಡಲಿಲ್ಲ. ಅದರಿಂದ ಅವರು ತುಂಬ ಸಲ ಬಂದು ಕೇಳಿ ವಾಪಸ್ ಬರ್ತಿದ್ರು. ನಾನೇ ಕಲಿಸ್ತಿದ್ದೆ, ನಮಗೆ ತುಂಬ ಕಷ್ಟ ಆಗಿತ್ತು. ಹೋಗಿ ಕೇಳ್ಕೊಳ್ಳಿ ಎಸ್ ಪಿ ಹತ್ರ ಅಂತ. ಆದರೆ ಅವರು ಬಂದು ವಾಪಸ್ ಬರ್ತಿದ್ರು. ಇನ್ನು ಅವ್ರಿಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ನಮ್ಗೆ ತುಂಬ ಕಷ್ಟ ಆಗಿತ್ತು. ಆದ್ದರಿಂದ ಅವ್ರಿಗೂ ಹೇಳಲಿಲ್ಲ, ನಾನೇ ಬಂದೆ ಎಸ್ ಪಿ ಹತ್ರ ಕೇಳೋಣ ಅಂತ. ನಾನು ಹೋಗಿ ಕೇಳಿದ್ರೆ, ನಿಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ, ಮತ್ತೆ ಏನು ನಿಮ್ಮದು ಮಕ್ಕಳು ತಗೊಂಡು ಬಂದು ಡ್ರಾಮಾ ಅಂತ ನನ್ನಂದರು, ಕಳಿಸ್ಬಿಟ್ರು ಅಷ್ಟೇ. ಮತ್ತು ತುಂಬ ಕಷ್ಟ ಆಗಿದೆ ಸರ್. ಯಾವ ರೀತಿ ಅಂದರೆ ಅವರೇ ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ. ಇನ್ನು ಮಂಚೇನಹಳ್ಳಿಯಲ್ಲಿದ್ದರು, ಅಲ್ಲಿ ಏನೋ ಕಿರುಕುಳ ಮಾಡ್ತಿದ್ರು. ಮತ್ತು ಇವಾಗ ಶಿಡ್ಲಘಟ್ಟಗೆ ಹಾಕಿದ್ರು. ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ದರು ಅವರು, ಆದರೆ ಇವರು ಆಕ್ಸೆಪ್ಟ್ ಮಾಡಲಿಲ್ಲ. ಮತ್ತು ಶಿಡ್ಲಘಟ್ಟೆಗೆ ಹಾಕಿದ್ರು. ಅಲ್ಲಿ ಇವಾಗ ಚೆನ್ನಾಗೇ ಇತ್ತು. ನಿನ್ನೆ ಏನೋ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದರು. ರಾತ್ರಿಯಿಂದ ಊಟನೂ ಮಾಡಿಲ್ಲ, ಇವಾಗ ಟಿಫನ್ನು ಮಾಡಿಲ್ಲ. ತುಂಬ ನೊಂದ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ನಮ್ಗೆ ನ್ಯಾಯ ಬೇಕು ಸರ್. ಇಬ್ಬರು. ಅವನಿಗೆ ಹೆಲ್ತು ಸರಿ ಇಲ್ಲ ಸರ್, ಅವನಿಗೇನು ಸರ್ಜರಿ ಮಾಡಿಸ್ಬೇಕು, ಅದಕ್ಕೂ ನಮ್ಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಮಗುಗೆ ತೋರ್ಸೋ ಅವನಿಗೆ 9 ಮಂತ್ಸ್ ಸರ್ ಇವಾಗ. ನಾನು ಪ್ರೆಗ್ನೆಂಟಲ್ಲಿದ್ದಾಗ MS ರಾಮಯ್ಯಲ್ಲಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಕೂಡ ಅವರು ಅಲ್ಲಿ ಕೂಡ ಇವರು ಇದು ಅಪ್ರೂವ್ ಮಾಡಲಿಲ್ಲ ಆರೋಗ್ಯ ಭಾಗ್ಯದ ಸ್ಕೀಮಲ್ಲಿ. ಆವಾಗ ಕೂಡ ಇವರು ಸಾಲ ಮಾಡಿ ಎಲ್ಲ ಮಾಡಿದ್ರು. ಇವಾಗೂ ಅದು ಮಾಡ್ತಾರಾ ಇಲ್ವಾ ಅಂತ ನಾವು ಸರ್ಜರಿ ಕೂಡ ಇನ್ನೂ ಮಾಡಿಸಿಲ್ಲ. ಅದರಿಂದ ಇವಾಗ ನ್ಯಾಯ ಬೇಕು ಅಂತ ನಾವು ಬಂದಿದ್ದೀವಿ ಸರ್. ರಾತ್ರಿ ಏನೋ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು, ತುಂಬ ಡಿಪ್ರೆಷನ್ಗೆ ಹೋಗಿದ್ರು. ಅದರಿಂದ ಇಲ್ಲೇ ಬಂದು ಮಾತಾಡೋಣ, ನಮ್ಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ.
ಸರ್ ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇದು ಶಿಸ್ತು, ನಮಗೆ ಮಾತಾಡ್ಕೊಳ್ಳೋಣ, ಇವಾಗ ಏನಾಗಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ ಹಸ್ಬೆಂಡು ಮಾತಾಡಿದ್ರಲ್ವ ಸರ್. ಇಲಾಖೆ ವಿಚಾರಣೆಯಲ್ಲಿ ತಮಗೆ ನ್ಯಾಯ ಸಿಗಲು ಸಾಕ್ಷಿಗಳ ವಿಚಾರಣೆ ಮಾಡಲು ಅವಕಾಶ ನೀಡಿಲ್ಲ. ಮಾತು ಮಾತಿಗೂ ಎಸ್ಪಿ ಅವರು ಕೆಳವರ್ಗದವರು ಎಂದು ಹಂಗಿಸುತ್ತಾರೆ. ಅಲ್ಲದೆ ಪ್ರಕರಣದ ಬಗ್ಗೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಂಡು ತಮ್ಮನ್ನು ಬಲಿಪಶು ಮಾಡಲಾಗಿದೆ ಎಂದು ಪೇದೆಗಳು ಆರೋಪಿಸಿದರು. 6 ತಿಂಗಳಾದ್ರೂ ನಮ್ಗೆ ರಿವೋಕ್ ಮಾಡಲ್ಲ. ಹೊಟ್ಟೆ ನೋವು, ಹೊಟ್ಟೆ ಉರಿ ಆಗ್ತದೆ. ಎಷ್ಟು ಬಾಧೆ ಅನ್ಬೋದು ನಮ್ಗೆ ಸರ್. ಸರ್ ರಿವೋಕ್ ಕೊಟ್ಟಿದ್ದಾರೆ. ಈಗ ಇಲಾಖೆ ವಿಚಾರಣೆ ಅಂತ ಹೇಳ್ಬಿಟ್ಟು ಹೆಸರಲ್ಲಿ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಅದು ನೀಟಾಗಿ ಗೊತ್ತಾಗ್ತಾ ಇದೆ ಸರ್ ನಮಗೆ. ನಮ್ಗೆ ಗೊತ್ತು ಸರ್. ಈಗ ನಿನ್ನೆ ಆಗಿರೋ ಸಂಘಟನೆ ಬಗ್ಗೆ ನಾನು ಓವರ್ ಆಲ್ ಆಗಿ ಥಿಂಕ್ ಮಾಡೋದಾದ್ರೆ, ಯೋಚನೆ ಮಾಡೋದಾದ್ರೆ, ಇವರು ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ. ಇದು ನನಗೆ ಅರ್ಥ ಆಗೋಯ್ತು. 100-200% ಇವ್ರ ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಕ್ರಾಸ್ ಮಾಡಕ್ ಅವಕಾಶ ಕಲ್ಪಿಸಲ್ಲ ಅಂದ್ರೆ ನಮ್ಮ ರಕ್ಷಣಾ ಕೊಡ್ಲಿಲ್ಲ ಸರ್, ಕೊಡಲ್ಲ ಅಂತ ನಾನು ಕೊಡಕ್ ಕೂಡ ಅವಕಾಶ ಕಲ್ಪಿಸಲ್ಲ. ಇದು ಕೂತ್ಕೋ ನೀನು, ಇದಾದ್ಮೇಲೆ ಸೈನ್ ಹಾಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಸೈನ್ ಮಾಡಿಸ್ತಾರಂದ್ರೆ ಏನ್ ಸರ್ ಅದು? ಯಾವುದೇ ಪಟ್ಟಿಸಲ್ ಇರೋದಿಲ್ಲ, ಯಾವುದೇ ಮರು ವಿಚಾರಣೆ ಇರೋದಿಲ್ಲ ಅಂದ್ರೆ ಇನ್ನು ಅದು ವೈಯಕ್ತಿಕವಾಗಿ ಈಗ ನಿಮ್ಮ ಸರ್ ಆಯ್ತು ಸರ್, ಅದೇನಿದೆ ಅವ್ರ ಸಾಹೇಬ್ರು ಬರ್ಲಿ, ಅವರು ಈಗ ಬರ್ಬೇಕು, ಇಲ್ಲ ಅವ್ರು ಬರೋವರೆಗೂ ನಾನು 6 ತಿಂಗಳು ಅಮಾನತು ಶಿಕ್ಷೆ ಅನುಭವಿಸಿ ಮತ್ತೆ ಕರ್ತವ್ಯಕ್ಕೆ ಹಾಜರಾದಾಗಲೂ ಮಂಚೇನಹಳ್ಳಿ ಠಾಣೆ PSI ಆಗಿದ್ದವರು ತಮಗೆ ಮಾನಸಿಕ ಹಿಂಸೆ ನೀಡುತ್ತಾರೆ ಎಂಬುದು ಪೇದೆ ಅಶೋಕ್ ಆರೋಪವಾಗಿದೆ. ಈ ಎಲ್ಲ ಕಾರಣಗಳಿಂದ ತೀವ್ರ ಮನನೊಂದಿದ್ದು ಕೂಡಲೇ ತಮಗೆ ದಯಾಮರಣ ದಯಪಾಲಿಸುವಂತೆ ಕೋರಿ ಪೇದೆ ಅಶೋಕ್ ರಾಷ್ಟ್ರಪತಿಗಳಿಗೂ ಮನವಿ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಇಂತಹ ಹಿಂಸೆ ನೀಡಲು ಜಾತಿಯೇ ಕಾರಣ ಎಂಬುದು ಪೇದೆಗಳ ಆರೋಪವಾಗಿದ್ದು, ಇಂದು ಚಿಕ್ಕಬಳ್ಳಾಪುರ SP ಕಚೇರಿ ಮುಂದೆ ತಮ್ಮ ಕುಟುಂಬ ಸಮೇತ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಮಾಡಲಾಯಿತು. ಆದರೂ ಪೇದೆಗಳು ತಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ನಂತರ ಪ್ರತಿಭಟನಾ ನಿರತ ಪೇದೆಗಳ ಮನವೊಲಿಸುವಲ್ಲಿ ಕೊನೆಗೂ ಯಶಸ್ವಿಯಾದ AS ಅವರಿಗೆ ಕಾನೂನು ವರದಿಯಲ್ಲಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮಾಡಿದರು. ಕೊಡಿಸ್ಬೇಕು, SP ಅವರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮವರು 9 ತಿಂಗಳಿಂದ ಈ ಎಂಕ್ವೈರಿಯಲ್ಲಿ ತುಂಬ ನೋವು ತಿಂದಿದ್ದಾರೆ. ನಮಗೂ ನೆಮ್ಮದಿ ಇಲ್ಲ ಮನೆಯಲ್ಲಿ. ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ ಸರ್. ಸರ್ DA ಅಂತ ಇಟ್ಟಿದ್ದಾರೆ ಸರ್. ಅದು ಡೇಟ್ ಕೊಡೋದು, ಡೇಟ್ಗೆ ಹೋಗಿಲ್ಲ ಅಂದರೆ ಬಂದಿಲ್ಲ ನೀವು ಅಂತ ಕಿರಿಕ್ ಕೊಡೋದು. ಇದೇ 9 ತಿಂಗಳಿಂದ ಇದೇ ಆಗ್ತಾಯಿದೆ ಸರ್. ಅವ್ರಿಗೆ ಮಾನಸಿಕವಾಗಿ ಅವರು ನೊಂದಿದ್ದಾರೆ, ಫ್ಯಾಮ್ಲಿ ನಾವು ನೊಂದಿದ್ದೀವಿ. ನಮ್ಗೆ ನ್ಯಾಯ ಸಿಗಲಿ ಅಂತ ಇಲ್ಲಿ ಬಂದಿದ್ದೀವಿ ಸರ್. ನ್ಯಾಯ ಸಿಗಲಿಲ್ಲ ಅಂದರೆ ನಾವಿಲ್ಲೇ ಫ್ಯಾಮ್ಲಿ ಸರ್ ಡ್ಯೂಟಿಯಿಂದ ಬಂದಾಗ ನಮ್ಮ ಜೊತೆ ಮಾತಾಡ್ಸಲ್ಲ, ಮೆಂಟ್ಲಿ ಥರ ಆಗೋಗಿದ್ದಾರೆ ಸರ್. ಅವರು ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟಾಗಿ ಇರಲ್ಲ, ಅವರು ಮಕ್ಕಳ ಜೊತೆ ಸರಿಯಾಗಿ ಮಾತಾಡ್ಸಲ್ಲ. ನಮ್ಗೆ ತುಂಬ ತೊಂದರೆ ಆಗಿದೆ ಸರ್. ನಾವು ಡ್ಯೂಟಿ ವಿಚಾರ ಆಗಿ ನನಗೆ ತುಂಬ ಬೇಜಾರಾಗಿದೆ, ನನಗೇನು ಮಾತಾಡಿಸ್ಬೇಡಿ ಅಂತಾರೆ ಸರ್. ಮನೆಯಲ್ಲಿ ಏನು ಮಾತಾಡಿಸ್ಬೇಡಿ ಅಂತ ಮೆಂಟ್ಲಿ ಅವರೇನೋ ಅವರೇ ಸಪ್ರೇಟ್ ಇರೋದು ಹಂಗೆಲ್ಲ ಮಾಡ್ತಾರೆ ಸರ್. ಅದಕ್ಕಾಗಿ ನ್ಯಾಯ ಬೇಕು ಅಂತ ಬಂದಿದ್ದೀವಿ. ಪೊಲೀಸ್ ಇಲಾಖೆ ಎಂದರೆ ಶಿಸ್ತಿನ ಇಲಾಖೆಯಾಗಿದ್ದು, ಈ ಇಲಾಖೆಯಲ್ಲಿ ಪ್ರತಿಭಟನೆ ಮಾಡುವುದು ಅಪರಾಧಕ್ಕೆ ಸಮವಾಗಿದೆ. ಅದರಲ್ಲೂ ಹಿರಿಯ ಅಧಿಕಾರಿಗಳ ವಿರುದ್ಧ ಬಹಿರಂಗವಾಗಿ ಆರೋಪ ಮಾಡುವುದೇ ತಪ್ಪು. ಆದರೆ ಪ್ರಸ್ತುತ ಈ ಪೇದೆಗಳಿಬ್ಬರು ನಡೆಸಿರುವ ಪ್ರತಿಭಟನೆಯಿಂದ ಇಲಾಖೆ ಇವರಿಬ್ಬರ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳಲಿದೆ ಎಂಬುದು ಪ್ರಶ್ನೆಯಾಗಿದ್ದು, ಸದ್ಯಕ್ಕೆ ವಿವಾದ ತೆರೆಬಿದ್ದಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.